ಏನೂ ಇಲ್ಲ ಅಕ್ಕ. ಜಾನಕಿಯ ಮಾತು ಮುಗಿಯುವ ಮೊದಲೇ ಒಳ ಬಂದರು ಸುಭದ್ರರವರು. ಏನೇ ಜಾನಕಿ, ಶ್ರೀರಾಮ ಯಾಕೆ ಅಷ್ಟೊಂದು ಕೋಪದಲ್ಲಿ ಹೋದ? ಜೋರಾಗಿಯೇ ಕೇಳಿದರು. ಸುಮ್ಮನೆ ತಲೆ ತಗ್ಗಿಸಿ ನಿಂತಳು ಜಾನಕಿ. ತಿಂಡಿ ತಿನ್ನೋ ಇಲ್ವೋ? ಇಲ್ಲ ಅತ್ತೆ, ಸಣ್ಣ ಧ್ವನಿಯಲ್ಲಿ ಹೇಳಿದಳು ಜಾನಕಿ. ಏನೇ ಹೇಳು ಲಕ್ಷ್ಮಿ ನೀನು. ನಮ್ಮ ಶ್ರೀರಾಮ ಮದುವೆ ಆದಮೇಲೆ ತುಂಬಾ ಸೊರಗಿ ಹೋಗಿದ್ದಾನೆ. ಸರಿಯಾಗಿ ಊಟ ಇಲ್ಲ, ನಿದ್ದೆ ಇಲ್ಲ. ಕಟ್ಕೊಂಡೊಳಗೆ ಇದೆಲ್ಲದ್ರ ಬಗ್ಗೆ ಕಾಳಜಿನೇ ಇಲ್ಲ. ತಾನೊಬ್ಳು ತಿಂದು ಉಂಡು ಕೆಲಸ ಮಾಡಿಕೊಂಡು ತವ್ರ ಮನೆ ಅಡ್ಡಾಡ್ಕೊಂಡು ಇದು ಬಿಟ್ಟರೆ ಮುಗೀತು ನೋಡು. ಈ ಕಡೆ ಗಂಡನಿಗೇನಾದರೂ ಚಿಂತೆನೇ ಇರೋಲ್ಲ ಎಂದರು ಜಾನಕಿಯನ್ನು ಅವಮಾನಿಸುವಂತೆ. ಮತ್ತೆ ಕಣ್ಣು ತುಂಬಿತು ಜಾನಕಿಗೆ. ಬೀಳುತ್ತಿದ್ದ ಕಣ್ಣೀರನ್ನು ಒರೆಸಿ ಸುಮ್ಮನೆ ನಿಂತಿದ್ದಳು. ಹೊರ ನಡೆದರು ಸುಭದ್ರರವರು. ಜಾನಕಿಯ ಹತ್ತಿರ ಬಂದ ಲಕ್ಷ್ಮಿ ಅವಳ ಭುಜದ ಮೇಲೆ ಕೈ ಇಟ್ಟು, ಜಾನಕಿ ಅಳಬೇಡ, ಸುಮ್ಮನಾಗು, ಅತ್ತೆ ಮಾತನ್ನ ತಲೆಗೆ ತಗೋಬೇಡ ಎಂದಳು. ಕಣ್ಣೊರೆಸಿದ ಜಾನಕಿ ಮೌನದಲ್ಲೇ ತನ್ನ ಎಲ್ಲ ಕೆಲಸ ಮುಗಿಸಿ ಕೋಣೆಗೆ ನಡೆದಳು. ಬಾಲ್ಕನಿಯ ಜೋಕಾಲಿಯಲ್ಲಿ ಅಳುತ್ತಾ ಕುಳಿತವಳನ್ನು ಕರೆದರು ನಿಂಗಮ್ಮಜ್ಜಿ. ಜಾನಕಿ. ಮೇಲೆದ್ದ ಜಾನಕಿ ತನ್ನ ಕಣ್ಣೊರೆಸಿ, ಅಜ್ಜಿ ಬನ್ನಿ ಎಂದಳು. ಜೋಕಾಲಿಯಲ್ಲಿ ಕೂತು ಅವಳ ಮುಖ ನೋಡಿದ ನಿಂಗಮ್ಮಜ್ಜಿಗೆ ಅರ್ಥವಾಯಿತು ಅಳುತ್ತಾ ಕುಳಿತಿದ್ದಳೆಂದು. ಅವಳ ಕೈ ಹಿಡಿದು ತಮ್ಮ ಪಕ್ಕ ಕೂರಿಸಿದರು. ಯಾಕವ್ವ ಅಳತಿದೀಯಾ ಕೇಳಿದರು ಮಗುವನ್ನು ಮಾತನಾಡಿಸುವ ಹಾಗೆ. ಇಲ್ಲ ಅಜ್ಜಿ, ನಾನು ಅಳ್ತಿಲ್ಲ. ನನ್ನ ಅನುಭವದಷ್ಟು ನಿನಗೆ ವಯಸ್ಸಾಗಿದೆ.